ಗ್ರೀನ್ಲ್ಯಾಂಡ್ ಅನ್ನು ತನ್ನದಾಗಿ ಸೇರಿಸಿಕೊಳ್ಳುವ ಯುಎಸ್ಎ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಗ್ರೀನ್ಲ್ಯಾಂಡ್ ಪ್ರಧಾನಿ ಜೇಮ್ಸ್ ಫ್ರೆಡರಿಕ್ ನೀಲ್ಸನ್ ಅವರು ಇನ್ನು ಇದು ಮುಂದುವರಿಯಬಾರದು ಸಾಕು ಎಂದು ಹೇಳಿದ್ದಾರೆ. ಡೆನ್ಮಾರ್ಕ್ ದೇಶಕ್ಕೆ ಸೇರಿದ ಗ್ರೀನ್ಲ್ಯಾಂಡ್ ಸ್ವಾಯತ್ತ ಆಡಳಿತ ಹೊಂದಿದೆ. ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಪ್ರಧಾನಿಯಾಗುತ್ತಲೇ ಹಲವು ಕಿತಾಪತಿಯ ಹೇಳಿಕೆಗಳನ್ನು ನೀಡಿದ್ದಾರೆ. ಮೊದಲು ಹೇಳಿದ್ದು ಕೆನಡಾ ಯುಎಸ್ಎಯ ಒಂದು ರಾಜ್ಯವಾಗಲಿ ಎಂದಿದ್ರು. ಬಲ ಪ್ರಯೋಗವೂ ನಡೆದಿತ್ತು ಎಂದು ಮಾತು ಹರಿಬಿಟ್ಟಿದ್ರು. ಆದರೆ ಕೆನಡಾ ಅದಕ್ಕೆ ಸೊಪ್ಪು ಹಾಕಿಲ್ಲ. ಈಗ ವೆನಿಜುವೆಲಾ ಅಧ್ಯಕ್ಷರನ್ನ ಸೆರೆ ಹಿಡಿದು ಅಲ್ಲಿ ನಮ್ಮದೇ ಆಡಳಿತ ಎಂದಿದ್ದಾರೆ. ಅದರ ನಡುವೆ ಜಾಗತಿಕ ಸಮತೋಲನಕ್ಕೆ ಗ್ರೀನ್ಲ್ಯಾಂಡ್ ಯುಎಸ್ಎಗೆ ಸೇರಬೇಕು ಎಂದಿದ್ದಾರೆ. ಡೊನಾಲ್ಡ್ ಟ್ರಂಪ್ ವಸಾಹತುಶಾಹಿಯನ್ನ ನವೀಕರಿಸುತ್ತಿದ್ದಾರೆ ಎನ್ನಬಹುದು. ಇಂತಹ ಪ್ರಚೋದನೆ ಇನ್ನು ಸಾಕು, ಇದು ಮುಂದುವರಿಯಬಾರದು. ಇನ್ನಷ್ಟು ಒತ್ತಡ ಹಾಕುವುದಾಗಲಿ, ಸೇರ್ಪಡೆಯ ಮಾತಿಗೆ ಅವಕಾಶವಿಲ್ಲ. ಮುಕ್ತ ಸೌಹಾರ್ದದ ಮಾತುಕತೆಗೆ ಗ್ರೀನ್ಲ್ಯಾಂಡ್ ಸದಾ ತೆರೆದಿದೆ. ಗ್ರೀನ್ಲ್ಯಾಂಡ್ ಸ್ವಾಯತ್ತ ದೇಶವಾಗಿದೆ, ಡೆನ್ಮಾರ್ಕ್ ದೇಶದ ಭಾಗವೂ ಆಗಿದೆ ಎಂದು ಗ್ರೀನ್ಲ್ಯಾಂಡ್ ಪ್ರಧಾನಿ ಜೆನ್ಸ್ ಫೆಡರಿಕ್ ನೀಲ್ಸನ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫೆಡರಿಕ್ಷನ್ ಗ್ರೀನ್ಲ್ಯಾಂಡ್ ಪ್ರಧಾನಿಯ ಮಾತನ್ನು ಅನುಮೋದಿಸಿದ್ದಾರೆ. ಗ್ರೀನ್ಲ್ಯಾಂಡ್ ಪಕ್ಕದ ಕಡಲಲ್ಲಿ ರಷ್ಯಾ ಮತ್ತು ಚೀನಾದ ಹಡಗುಗಳು ಓಡಾಡುವುದರಿಂದ ಟ್ರಂಪ್ ಅವರ ಒಳ ಉದ್ದೇಶ ಏನೆಂಬುದು ಅರ್ಥ ಮಾಡಿಕೊಳ್ಳಲು ಕಷ್ಟಪಡಬೇಕಾಗಿಲ್ಲ. ಅಧ್ಯಕ್ಷರಾದ ಆರಂಭದಲ್ಲೇ ಜನವರಿಯಲ್ಲಿ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಸೇರಿಸಿಕೊಳ್ಳುವ ಬಗೆಗೆ ಮಾತನಾಡಿದರು.